ಸಾಂಗ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಆಯ್ತಾ ಗೈಸ್ ब्लॉग में आएगा 1 मिलियन सब्सक्राइबर ಹಿರೇಮೊಮ್ಮಗಳು मालगाडीनाथ आणि मला जावई नी नातू जावई. Days that pass quickly are the ones we remember the most. Hello my YouTube fam, welcome to BU Stories where little joy matter most. ಇವತ್ತು ಶೇರ್ ಮಾಡೋದೇನೆಂದರೆ ನಮ್ಮ ಫ್ಯಾಮಿಲಿ ಟ್ರಿಪ್ ಟು ಚಿಕ್ಕಮಂಗ್ಳೂರು. ಸೊ ಮಾಮ್ ಕೇಮ್ ಟು ಬ್ಯಾಂಗ್ಳೂರ್, ಸೊ ವಿ ಪ್ಲಾನ್ ಅ ಕ್ವಿಕ್ 1 day ಟ್ರಿಪ್ ಟು ಡ್ಯಾಡ್ಸ್ ಹೌಸ್ ಟು ವಿಸಿಟ್ ಗ್ರ್ಯಾನಿ ಆ್ಯಂಡ್ ದ ಹೋಲ್ ಫ್ಯಾಮಿಲಿ. ಈ ಕತೆಗಳು ನಿಮ್ಮ ಕತೆಗಳು ಆಗ್ಬೋದು. ಸೊ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್ ಇಫ್ ಯು ಕನೆಕ್ಟ್ ವಿತ್ ಮೈ BU ಸ್ಟೋರೀಸ್. ಬೆಂಗಳೂರು ವೆದರ್ ಮಾರ್ನಿಂಗ್ ಅಷ್ಟು ಟ್ರಾಫಿಕ್ ಏನಿಲ್ಲ, ಎಷ್ಟು ಚೆನ್ನಾಗಿದೆ ಗೊತ್ತಾ. ರೋಡ್ ಕೂಡ ಸ್ಟ್ರೈಟ್ ಹೋಗೋದು. ಸೊ ನಾವು ಬೇಗ ರೀಚ್ ಆದ್ವಿ, ಆಲ್ಮೋಸ್ಟ್ 10:30ಗೆ ರೀಚ್ ಆಗಬೇಕಿತ್ತು. ಸ್ವಲ್ಪ ಮಿಡಲಲ್ಲಿ ಬ್ರೇಕ್ ತೊಗೊಂಡಿದ್ವಿ. ಇಲ್ಲಿ ನೋಡುವಾಗ ನಾವು ಯಾವ ರೂಟಿಂದ ಬಂದಿದ್ವಿ ಅಂದರೆ ಸಕಲೇಶ್ಪುರ ರೂಟಿಂದ ಬಂದಿದ್ವಿ, ಡೈರೆಕ್ಟ್ ಹಾಸನಿಂದ ಹೋಗಿಲ್ಲ. ಸೊ ಅಲ್ಲಿಂದ ನಮಗೆ ಮತ್ತೆ 20 minutes ಕಡಿಮೆ ಆಯಿತು. ಸೊ ಇವಾಗ ನಾವು ಮನೆ ರೀಚ್ ಆಗಿದ್ವಿ. ಸ್ವಲ್ಪ ರೆಸ್ಟ್ ತಗೊಂಡು ಬ್ರೇಕ್ಫಾಸ್ಟ್ ಮಾಡಿ ನಾನು ಹೊರಟಿದ್ದೆ ಮೂಡಿಗೆರೆಗೆ. ಆಫ್ಟರ್ ಲಾಂಗ್ ಟೈಮ್ ಗೈಸ್ ನಾನು ಮೂಡಿಗೆರೆಗೆ ಹೋಗ್ತಾ ಇದ್ದೀನಿ. ಐ ಥಿಂಕ್ ಇನ್ ಇಯರ್ 2018 ಐ ಹ್ಯಾಡ್ ಗಾನ್ ದೇರ್. ಆಂಟಿ ನಂಗೆ ಕರ್ಕೊಂಡು ಹೋಗಿದ್ರು, ಬಟ್ ಈಗ ನನಗೆ ಸ್ವಲ್ಪ ಕೆಲಸ ಇದೆ ಅಂತ ನಾನು ಅಲ್ಲಿ ಹೋಗಿದ್ದೆ. ಚೆನ್ನಾಗಿತ್ತು. ಮಾರ್ಕೆಟ್ ಇದೆ, ಮೂಡಿಗೆರೆ ಮಾರ್ಕೆಟ್ ಗೈಸ್. ಮತ್ತು ಇಲ್ಲಿ ಸ್ಟೋರಿಗೆ ಬಂದಿದ್ದೆ. ನನಗೆ ಕಾಟನ್ ಸಾರೀಸ್ ಬೇಕಿದ್ದಿತ್ತು, ಬಟ್ ನನಗೆ ಕಾಟನ್ ಸಾರೀಸ್ ಸಿಗಲಿಲ್ಲ. ಲಿನನ್ ಕಾಟನ್ ಸಿಕ್ಕಿದೆ ಗೈಸ್, ಅದೇ 2 ತಗೊಂಡು ಬಂದಿದ್ದೀನಿ ನಾನು. ಇದು ನಮ್ಮ 1 day ವೀಕೆಂಡ್ ಟ್ರಿಪ್ ಅಂತ ಹೇಳ್ಬೋದು. ಚಿಕ್ಕಮಂಗ್ಳೂರು ವ್ಲಾಗ್ ನೀವು ತುಂಬ ನೋಡಿರ್ತೀರ. ಮೂಡಿಗೆರೆ ಬಂದು ನನ್ನ ಡ್ಯಾಡ್ಸ್ ಹೋಮು. ಐ ವಾಸ್ ಟೆಲ್ಲಿಂಗ್ ಟು ಮೈ ಹಸ್ಬೆಂಡ್ ಏನಂದರೆ ಅನ್ವಿತಾ ಇಸ್ ನಾಟ್ ಹಿಯರ್ ಆ್ಯಂಡ್ ಎವ್ರಿಥಿಂಗ್ ಫೀಲ್ಸ್ ಕೈಂಡ್ ಆಫ್ ಇನ್ಕಂಪ್ಲೀಟ್, ಯು ನೋ, ಲೈಕ್ ಶಿ ಈಸ್ ಸೋ ಫಾರ್ ಅವೇ ಆ್ಯಂಡ್ ಹೋಮ್ ಫೀಲ್ಸ್ ಎಂಟಿ. ಸೊ ವಿ ಹ್ಯಾವ್ ಟು ಮೇಕ್ ಹರ್ ವಿಡಿಯೋ ಕಾಲ್ ಟುಡೇ ಈವ್ನಿಂಗ್. ಮತ್ತೊಬ್ಳು ಅನ್ವಿಟನ್ ತಂಗಿ ಲವಿಟಾ ಬಂದಿದ್ದಾಳೆ. ಸೊ ಅವ್ರ ಫ್ರೆಂಡ್ಸ್ ಕೂಡ ಬಂದಿದ್ದಾರೆ. ಅದು ದೇರ್ ಫ್ರೆಂಡ್ಸ್ ನ್ಯೂ ಮೀ ಆಸ್ ಲವಿಟಾ, ಇಂಟ್ರೊಡ್ಯೂಸ್ಡ್ ಮೀ ಟು ಎವ್ರಿ ಒನ್. ದೇ ವಾಂಟೆಡ್ ಟು ಬಿ ಇನ್ ದ ಯೂಟ್ಯೂಬ್ ವ್ಲಾಗ್ ಟು ಅಂತೆ. So I was just taking their video clips here and auntie cooked some amazing dishes. Lavita's friends. कल ब्लॉग में आएगा 1 मिलियन सब्सक्राइबर. We had a great family and friends time together. So they are having lunch. Oh my god. Full busy today. Friends game. Samay? क्या करते हैं? काम करते. कैसे करते काम? हम इधर बोलायला जायत की म्हणलं. या आमच्या घरी. हा. बरं फुल मजा करूया. This is how chaos looks like. दांत के मैं कद कर ಹಾಯ್ ಮುನ್ ಹಾಯ್ ಸಬ್ಸ್ಕ್ರೈಬ್ ಮಾಡಿ ಇವರಿಗೆ ಸಬ್ಸ್ಕ್ರೈಬ್ ಮಾಡಿ ಮುನ್ ಸಾಂಗ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಯ್ತಾ ಗೈಸ್. ಎಲ್ಲಾಡ್ಕೆ ತಿಂತಿದ್ದೀನಿ. ಇಲ್ಲಿ ನೋಡಿ ಗೈಸ್, ಫುಲ್ ರೆಡ್ ಆಗಿದೆ ಅಂದ್ರೆ ಹೊಟ್ಟೆಗೆ ಒಳ್ಳೆ ಅಂತೆ, ಅದಕ್ಕೆ ತಿಂತಾ ಇದ್ದೀನಿ. ಫಸ್ಟ್ ಟೈಮ್ ತಿನ್ನೋದು. ಇಲ್ಲ ಅಜ್ಜಿ ಕೊಟ್ಟಿದ್ದು. ಓಕೆ, ಹಿರೇಮೊಮ್ಮಗಳು ಮಾಲ್ಗಾಡಿನಾಥ್ आणि मला जावई नी नातू जावई. ಸೊ ನಮ್ಮ ಟೀ ಕೂಡ ಆಗಿತ್ತು ಆ್ಯಂಡ್ ಲವಿಟಾ ಆ್ಯಂಡ್ ಅವರ್ ಫ್ರೆಂಡ್ಸ್ ಜಸ್ಟ್ ಲೆಫ್ಟ್. ದೇ ವರ್ ಹೆಡ್ಡಿಂಗ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಸಚ್ ಅ ಗುಡ್ ಟೈಮ್, ಲಾಫಿಂಗ್, ಈಟಿಂಗ್, ಚಾಟಿಂಗ್. ಟೈಮ್ ಜಸ್ಟ್ ಫ್ಲೂ. ಐ ಆಮ್ ಆಲ್ರೆಡಿ ಮಿಸ್ಸಿಂಗ್ her. Lavita always bring that special vibe wherever she goes. It was short but so sweet. Waving goodbye was a little hard. I'm just glad we got those few hours together.
Next, we had convo with Anvita. We made her video call and we were just making fun of her. She has exams during this day and she was preparing for exams, so we didn't disturb her much, but we miss her so much. And ಇಲ್ಲಿ ಏನಂದರೆ ನಾವು ನಮ್ಮ ಪಿಕ್ಸ್ಗಳು ನೋಡ್ತಾ ಇದ್ವಿ. ಸುವಿತಲ್ಲಾರೋ We say right, memories only stay. I miss my dad. ಈ ಫೋಟೋಸ್ ನೋಡಿ ಮತ್ತೆ ನಂಗೆ ನೆನಪಾಯಿತು. ಎಷ್ಟು ಚೆನ್ನಾಗಾಗತ್ತಲ್ವಾ ಆಲ್ಬಮಲ್ಲಿ ಪಿಕ್ಸ್ ನೋಡಲಿಕ್ಕೆ. ಜಸ್ಟ್ ಮೆಮೊರೀಸ್. ಇದು ನಾನು ಗೈಸ್ ನಗಾಡಬೇಡಿ ಆಯಿತಾ, ಇದು ನನ್ನ ತಮ್ಮ ಆಯಿತಾ. ಹೋಮ್ ಈಸ್ ವೇರ್ ಮೆಮೊರೀಸ್ ಆರ್ ಮೇಡ್ ಆ್ಯಂಡ್ ಲವ್ ನೆವರ್ ಎಂಡ್ಸ್. ಒಂದು ಕ್ಷಣ ನೆನೆಸಿದ್ರೆ 1000 ಕ್ಷಣಗಳು ನಗು ಬರುತ್ತದೆ. ಡೇಸ್ ದಟ್ ಪಾಸ್ ಕ್ವಿಕ್ಲಿ ಆರ್ ದ ಒನ್ಸ್ ವಿ ರಿಮೆಂಬರ್ ದ ಮೋಸ್ಟ್. ಓ ಮೈ ಗಾಡ್, ದೀಸ್ ಮೆಮೊರೀಸ್ ಆರ್ ಲೈಕ್ ಮೆಡಿಸಿನ್ ಫಾರ್ ದ ಹಾರ್ಟ್ ಅಂತ ಹೇಳ್ಬೋದು. ಇದು ಬಂದು ನೆಕ್ಸ್ಟ್ ಮಾರ್ನಿಂಗ್ ಸಂಡೇದು ದಿನ. ಸೊ ನಾನಿಲ್ಲಿ ಕ್ಯೂಟ್ ಪಪ್ಪೀಸ್ಗಳು ಇದ್ದಿತ್ತು, ಅವ್ರ ಜೊತೆ ಆಟ ಆಡ್ತಿದ್ದೆ. ಅದಾದಮೇಲೆ ರೆಡಿಯಾಗಿದ್ದೆ, ಯಾಕಂದರೆ ತಿಂಗಳದ ಸ್ಮರಣೆ ಪೂಜೆ ನಡೀತಾ ಇದೆ ಬೇಲೂರಲ್ಲಿ. ಅಲ್ಲಿ ಹೋಗ್ತಾ ಇದ್ದೀವಿ. ಗಿಡಗಳು ನೋಡಿ ನಮ್ಮ ಆಂಟಿ ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ಅಂದರೆ, ನಾವು ಸ್ವಲ್ಪ ತಗೊಂಡು ಹೋಗಿದ್ವಿ ಬ್ಯಾಂಗ್ಳೂರ್ಗೆ ಅಂತ. ಅದಾದಮೇಲೆ we reached here Belur's church, and after that having good lunch we headed towards ಚಿಕ್ಕಮಂಗ್ಳೂರು. ಯಾಕಂದರೆ ನಮಗೆ ನಮ್ಮ ಆಂಟಿನ ಮೀಟ್ ಆಗಬೇಕಿತ್ತು. ಸೊ we were going there. Here we enjoyed some good coffee and ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ವಿ. ಅದಾದಮೇಲೆ ನಾವು ಹೊರಡಬೇಕಲ್ವಾ ಬೆಂಗಳೂರಿಗೆ ಅಂತ. ಹೋಗಬೇಕಂತಲೇ ಇಲ್ಲ, ಇಲ್ಲಿಂದನೇ ಚೆನ್ನಾಗಿ ಕಾಣುತ್ತೆ ಬಾಬಾ ಬುಡನ್ಗಿರಿ ಪೀಕ್, ಗೊತ್ತಾ? ಏನು ಗೊತ್ತಾ, ಚಿಕ್ಕಮಂಗ್ಳೂರು is just about 4 hours from Bengaluru. So people often come here for a quick getaway, for a one-day trip. We had such a lovely time here. So we said a warm tata to auntie and wished all the very best to Pinchu and Pinchi for their upcoming studies. May they shine bright and achieve all their dreams. This place always feel like a peaceful retreat and we will definitely be back soon. By 5 p.m. we started our return to Bangalore, stopped at Hassan for some evening snacks. ಅದಾದಮೇಲೆ ರೀಚ್ ಆಗಿದ್ವಿ ಬ್ಯಾಂಗ್ಳೂರ್ ಆಲ್ಮೋಸ್ಟ್ 10:30 or 11. Had dinner at Beer Garden near Nagavara. My bro left for his PG and me, mom and husband went back home, and that's the end of our beautiful trip vlog. Hope you all enjoyed watching this. Don't forget to like, comment and subscribe to BU Stories. Thanks for being part of our journey. See you in next video. Tata, bye bye, take care. Love you all.